ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದಾರೆ ನೆನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ಫೋಟೋ ಚಾಪಲ್ಲಿ ಯಾವ ರೀತಿ ಇಸ್ಕೊಡ್ತಾ ಇದ್ದಾರೆ, ಈ ತರ ಒಂದು ಡಿಸೈನ್ ಆಗಿರ್ತಕ್ಕಂಥ ಒಂದು ಫೋಟೋನ ಇದೆಯಲ್ಲ, ಈ ಫೋಟೋನ ಈ ರೀತಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಬಿಹೈಂಡ್ ಟೆಕ್ಸ್ಟ್ ಅಂದ್ರೆ ಆಫ್ರಿಕಾ ಅಂತ ಇದೆಯಲ್ಲ, ಈ ತರ ಒಂದು ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಒಂದು ಟೆಕ್ಸ್ಟ್ ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋ ಚಾಪಲ್ಲಿ ಅನ್ನೋದನ್ನ ಇಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಯಾವ ರೀತಿ ಅಂದ್ರೆ ಟೆಕ್ಸ್ಟ್ ಬರ್ಕೊಂಡು ಕಸಿ ಅದನ್ನ ಟೆಕ್ಸ್ಟ್ ನ ಸ್ವಲ್ಪ ರೆಸರ್ವ್ ಮಾಡ್ತಾರೆ ಜನ. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಕಾಣೋದಿಲ್ಲ. ಸೊ ಈ ತರ ಒಂದು ಫೋಟೋ ಇರ್ತದಲ್ಲ, ಒಂದು ಸಬ್ಜೆಕ್ಟ್ ಒಂದು ಫೋಟೋ ಟೆಕ್ಸ್ಟ್ ಹಿಂದೆಗಡೆ ಬರೋದ್ರಿಂದ ತುಂಬಾನೇ ಒಂದು ಬ್ಯೂಟಿಫುಲ್ ಆಗಿ ಕಾಣ್ತತಿ. ಅದಕ್ಕೋಸ್ಕರ ಈ ತರ ಒಂದು ಬಿಹೈಂಡ್ ಟೆಕ್ಸ್ಟ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋ ಚಾಪ್ರಿಗೆ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದವರೆಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತದೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ 7.0 ಫೋಟೋ ಚಾಟ್ ಓಪನ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ಡಿಸೈನ್ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ನಾವು ಇದರೊಳಗೆ ಇನ್ಸರ್ಟ್ ಮಾಡೋಣ. ಸೊ ಇದನ್ನ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋ ಡಿಸೈನ್ ಮಾಡ್ಕೊಳ್ಳೋಕೆ ಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋ ಎಲ್ಲ ಹಾಕಾಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂತೀನಿ, ಇದನ್ನ ಅನ್ಲಾಕ್ ಆಗುತ್ತೆ. ಇವಾಗ ಇದ್ರ ಮೇಲೆ ಡಿಸೈನ್ ಮಾಡಬಹುದು. ಪೆನ್ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ಇವಾಗ ಆ ಒಂದು ಫೋಟೋನ ಕಟ್ ಮಾಡೋಣ. ಈ ಒಂದು ಫೋಟೋನ ಎಂಟರ್ ಮಾಡಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಲೇಯರ್, ಓಕೆ ಆಯ್ತಾ. ಮೇಲ್ಗಡೆ ಲೇಯರ್ ಆಯ್ತು. ಇವಾಗ ಸೆಲೆಕ್ಟ್ ಅಲ್ಲಿ ಬಂದ್ಬಿಟ್ಟು ಇನ್ವಾಯ್ಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಷನ್ ಆಗುತ್ತೆ. ಇವಾಗ ಡಿಲೀಟ್ ಅನ್ನಿ. ಈ ಒಂದು ಲೇಯರು ನಮಗೆ ಬ್ಯಾಕ್ ಗ್ರೌಂಡ್ ಆಗಿ ಕಾಣ್ತದೆ. ಇಲ್ಲಿ ನೋಡ್ತಾ ಇದ್ರ ಲೇಯರ್ ಬ್ಯಾಕ್ ಗ್ರೌಂಡ್ ನಮಗೆ ಡಿಲೀಟ್ ಆಗಿದೆ, ಓಕೆನಾ. ಸೊ ಇವಾಗ ಕಂಟ್ರೋಲ್ ಡಿ ಹೊಡೆದ್ರೆ ಡಿಸೆಲೆಕ್ಷನ್ ಆಗುತ್ತೆ. ಸೊ ಇವಾಗ ಈ ಒಂದು ಲೇಯರ್ ಕಾಣಬೇಕು ಅಂತಂತಂದ್ರೆ ಇಲ್ಲಿ ನೋಡಿ, ಇವಾಗ ಕಾಣ್ತಾ ಇದೆ. ಇವಾಗ ನಾವು ಬರೆಯೋಣ, ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಬೋಲ್ಡ್ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಬರಿತಾ ಇದ್ದೀನಿ. ಓಕೆ, ಟೆಕ್ಸ್ಟ್ ಬರ್ಕೊಂಡಿದ್ದೀನಿ. ನಮಗೆ ಬೇಕಾಗಿರ್ತಕ್ಕಂಥ ಸೈಜಲ್ಲಿ ಇದನ್ನು ಸ್ವಲ್ಪ ಶಿಫ್ಟ್ ಹಿಡಿದು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಈ ಥರ ಆಯಿತು. ಸೊ ಈ ಥರ ಆದ ನಂತರ ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ಟೆಕ್ಸ್ಟ್ ಇದೆಯಲ್ಲ, ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಲೇಯರ್ಗೆ ಕಟ್ ಮಾಡಿರ್ತಕ್ಕಂಥ ಒಂದು ಇಮೇಜ್ ಇದೆಯಲ್ಲ, ಆ ಒಂದು ಲೇಯರಿಗೆ ಮಾಸ್ಕ್ನ ಆ್ಯಡ್ ಮಾಡೋಣ. ಇವಾಗ ಆ್ಯಡ್ ಮಾಡ್ಕೇಸಿ ಈ ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಇದನ್ನ ತಗೊಂಬಂದು ಕೆಳಗೆ ಬಿಟ್ಬಿಡೋಣ. ಸೊ ಇಲ್ಲಿ ನೋಡ್ತಾ ಇದ್ರ ಈ ಥರ ಒಂದು ಟೆಕ್ಸ್ಟ್ ರೆಡಿಯಾಗಿದೆ. ಹಿಂದುಗಡೆ ಸಿಕ್ಕಿದೆ ನಮಗೆ. ಈ ಒಂದು ಟೆಕ್ಸ್ಟಿಗೆ ಆಮೇಲೆ ಈ ಒಂದು ಬ್ಯಾಕ್ಗ್ರೌಂಡ್ಗೆ ಸರಿ ಮ್ಯಾಚ್ ಆಗ್ತಿಲ್ಲ ಅಂತಂತಂದರೆ ಲೇಯರಲ್ಲಿ ಬಂದ್ಬಿಟ್ಟು ಲೇಯರ್ ಸ್ಟೈಲ್ ಅಂತ ಇರ್ತೈತೆ, ಬೆಂಡಿಂಗ್ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಓಕೆ ಆಯಿತು. ನೆಕ್ಸ್ಟ್ ಮತ್ತೆ ಒಳ್ಳೆ ಬೇವಲ್ ಆ್ಯಂಡ್ ಎಂಬೋಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸೂಪರಾಗಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಮತ್ತೆ ಒಳ್ಳೆ ಆ್ಯಸ್ ಇಟ್ ಈಸ್ ಸೇಮ್ ಡ್ರಾಪ್ ಸ್ಯಾಡೋ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ. ಓಕೆ, ಇಷ್ಟ ಆಯ್ತಾ. ಇಷ್ಟಾದ ನಂತರ ಏನು ಮಾಡ್ಕೋಬೇಕು ಅಂತಂದರೆ ಎಲ್ಲನೂ ಮರ್ಜ್ ಮಾಡ್ಕೊಂಬಿಡೋಣ. ಕಂಟ್ರೋಲ್ ಹೊಡೀರಿ, ಮರ್ಜ್ ಆಯಿತು. ಇವಾಗ ಫೈಲಲ್ಲಿ ಬಂದುಬಿಟ್ಟು ಸೇವ್ ಆ್ಯಸ್, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬೋದು. ನೇಮ್ ಕೊಡಿ ಒಂದು JPG. ಓಕೆ, ಸೇವ್. ಇಷ್ಟ ಆಯ್ತಾ. ಓಕೆ ಗೈಸ್, ಇದಾಯಿತು ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.